ಸಾಕು ದೇವ್ರೆ, ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಕೆಲಸ ಮಾಡಿ 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 ನನ್ನ ಸೊಂಟ ಬೆನ್ನೆಲ್ಲ ಬಿದ್ದೇ ಹೊತ್ತು ಒಂದು ಗಳಿಗೆ ಪುರ್ಸೋದು ಸಿಕ್ಕಲ್ಲ. ಈ ಬಾಲೆ ಒಬ್ಳೇನು ಈಗಲೇ ಹೇಳ್ಬೇಕೇನ? ಎಲ್ಲ ಬಾಲೆ ಇದು ತಾಯಿಗಳು ಉಣ್ಣಕ್ಕೆ ತಿನ್ನಕ್ಕೆ ಕೂತಕ್ಕೂ ಹೇಳ್ತವೆ. ಇದು ನಮ್ಮನೇದು ಹಂಗಲ್ಲ. ನಾನು ಎಲ್ಲಿ ಒಂದು ಗಳಿಗೆ ಕೂರಂಗಿಲ್ಲ. ಎದ್ದಾತು ಅಳ್ಳಕ್ಕೆ ಶುರು ಮಾಡಾತು. ಈಗ ಎದ್ರಿ ಎದ್ಕ ನಿಮ್ಮ ತಾಯಿ ಕರ್ಕೋಬೇಕು, ನಾ ಮುಟ್ಟಕ್ಕೆ ಬರಲ್ಲ, ಹಂಗೆ ಸಾಧ್ಯ ಇಲ್ಲಪ್ಪ. ಸಾಕಾಗಿ ಹೋಗಿದೆ. ಒಬ್ರೊಬ್ರಿಗೆ ಒಂದೊಂದು ಥರ ಮಾಡಿ 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 ಇದಕ್ಕೂ ನಮ್ಮ ಪಲ್ಲವಿಗೆ ಕಷ್ಟ ಸುಖ ಗೊತ್ತಾಗಲ್ಲ ಮಾತ್ರ. ಏನೊಂದು ಜೀವಕ್ಕಾಗಿದೆ ಅಂದರೆ ಅದಕ್ಕಾಗದು ಹಾಗೇ ಬಿಡ್ಬೇಕು. ಏನಂತ ಹುಟ್ಟದೆ ನನ್ನ ಹೊಟ್ಟೆಗೆ. ಈಗ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಸಮ ಆಗ್ತದೆ. ಇಲ್ಲಿ ನನ್ನ ಮಗ ಕಂಡದಲ್ಲ, ಅಲ್ಲಿ ಮತ್ತೇನಿಲ್ಲ. ಇಷ್ಟೆಲ್ಲ ಮಾಡಿಬಿಟ್ರೆ ಏನು ಹೆಗ್ಗೊಡ್ತಾರೆ, ಒಳ್ಳೆ ಗೊಡ್ದ ಕೂತು ಬಿಟ್ಟಿರಿ. ಕೆಲಸ ಎಲ್ಲ ಆತನ ಕೆಲಸ ಆಗಕ್ಕೀಯ ಅಂತ ಕೆಲಸ ಅಂತ ಅಡುಗೆ ಏನಿಲ್ಲ ಇವತ್ತು. ಇದು ಹೋಗಿ ಒಂದು ಲೋಟ ಮಜ್ಜಿಗೆಗೆ ಒಂಚೂರು ಉಪ್ಪು ಹಾಕಿ ತಗೊಬ ನೋಡೋಣ. ಯಾಕೋ ಹೊಟ್ಟೆ ಕಡೆನೇ ಸರಿ ಇಲ್ಲಪ್ಪ, ಎಂತ ಆತಂತ ಗೊತ್ತಿಲ್ಲ. ಮಾರ ಸ್ವಲ್ಪ ಸುಮ್ಮನಿರಿ. ಇಷ್ಟೊತ್ತು ಮಾಡಿ 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 ಈಗ ಒಂದು ಗಳಿಗೆ ಬಂದು ಕೂತೀನಿ. ಅದೇ ಜ್ಞಾನ ಮಾಡ್ತಾ ಕೂತಿದ್ದೆ. ಏನು ಬಾಲೆ ನೀಗ ಹೇಳ್ಬೇಕೇನ ಅಂತ ಅದು ಮುಲ್ಕಿಂಡದೆ ದೊಡ್ಡ ಬಾಲಿ ಬಂದರೆ ಈಗ ಎಬ್ಸಕ್ಕೆ. ನನ್ನ ಕಂಡ್ರೆ ಏನಾಗಿ ಕಾಣ್ತದೆ ಏನೋ ನಿಮಗೆ? ಅಡುಗೆ ಅಂತ ಇಲ್ಲ ಅಂತೆ. ಯಾಂತ ನೀವು ಮಾಡಿದ್ರ ಅಡುಗೆ ಬಂದ ಬಾಣ್ತಿಗೆ ಬೇರೆ ನಿಮಗೆ ಬೇರೆ ಅಂಥೇಳಿ ಬಾಯಿ ರುಚಿಗೇನು ಕಮ್ಮಿ ಇಲ್ಲ. ಎಂತ ಮಾಡಿದ್ರು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತೀರಿ. ಅಡುಗೆ ಅಂತ ಇಲ್ಲ ಅಂತೆ. ಮಜ್ಜಿ ಅಲ್ಲದೆ ಲೋಟಕ್ಕೆ ಹಾಕಿ ಒಂಚೂರು ಉಪ್ಪು ಹಾಕಿ ಕೊಳ್ಕಿ ಕುಡೀರಿ. ನಂಗೆ ಸಾಧ್ಯ ಇಲ್ಲ ಈಗ. ದೇವ್ರೆ, ನಂಗಂತೂ ಈಗೀಗ ಅಲ್ಲ, ಈಗೀಗ ಅಂದರೆ ಏನು ಪ್ರಾಯ ಏನು ಕೂಡಿ ಬರ್ತದ? ನಮ್ಮನ್ನ ಈಗ ಏದಿದ್ದು ಯಾಗಳಿಗಿಲ್ಲಿ ಬಂದು ಮನೆ ಮೆಟ್ಲು ಹತ್ತಿದ್ನೇನ ಒಂದಿನಿಂದ ಹಿಂದಿನ ತನಕನೂ ದೇವ್ರ ಮೇಲೆ ಹೂ ತಪ್ಪಿದ್ರೆ ನಾನು ದುಡಿಮೆ ತಪ್ಪಲ. ಇನ್ನು ಕೆಲಸ ಮಾಡೋಕೆ ಆಗು ಅಂದರೆ ಎಲ್ಲಿಂದ ಆಗ್ತದೆ? ಸಾಧ್ಯ ಇಲ್ಲಪ್ಪ, ನಂಗೆ ಸಾಧ್ಯ ಇಲ್ಲ. ಅಲ್ಲ, ಎಂತ ಅಡುಗೆ ಮಾಡಿದ ಮಾರತಿ? ಎಷ್ಟು ಜನಕ್ಕೆ ಮಾಡಿದೆ? ಆ ಥರ ಕೊಟ್ಟು ಕಳ್ಸ್ಯಾರ ನಿನ್ನೆ ಅವರಲ್ಲಿಂದ. ಅದನ್ನೇ ಹಾಕಿಯೇ ಬೆಳಿಗ್ಗೆ ನನಗೆ ನೀ ಮತ್ತೆ ಅಡುಗೆ ಮಾಡಿದ್ದೆ ಅಂತ. ಮೊನ್ನೆ ಅವತ್ತು ನಮ್ಮನೇಲಿ ಮಾಡಿದ್ದೆ, ಇನ್ನೂ ಉಳಿಲೇನ ಹಾಗೆ ತೆಗ್ದಿಟ್ಟಿಯೇನ? ನೋಡಿದ್ರು ಕೆಲಸ ಮಾಡ್ಸಾಕತ್ತಂತ. ಮತ್ತೆ ಅಂತ ಕೆಲಸ ಮಾಡಿದ್ ನೀನು? ಹೌದು, ಕೆಲಸ ಮಾಡ್ಲ. ಇಷ್ಟೊತ್ತಲ್ಲ ತೂಗ್ ಮಂಚ ಅದೆಯಲ್ಲ ಮೇಲೆ, ಅದ್ರ ಮೇಲೆ ಮುಲ್ಕಿಂಡಿದ್ದೆ. ಎದ್ದು ಬಂದು ಈಗ ಇಲ್ಲಿ ಕೂತ್ಕೊಂಡೇನಿ. ಮುಳುಗ್ ಬೇಜಾರಾಯ್ತು ಅಂತ ಮಾತಾಡ್ತಾರೆ. ಕೊಟ್ಟು ಕಳ್ಸ್ಯಾರಂತೆ. ಅಂತ ಕೊಟ್ಟು ಕಳ್ಸಿದ್ ಮಾರ ಕಾಣರ್ ಕಣ್ಣಿಗೆ. ಅಲ್ಲಿ ಒಳಗೆ ಅಂಥದ್ದು ಇರಲ್ಲ. ಇದ್ದಿದ್ದೊಂಚೂರು ಬೆಳಿಗ್ಗೆ ನಂಗೆ ಗಡ್ಬಿಡಿಗೆ ಸಾರು ಮಾಡೋಕ್ಕಾಗಲ್ಲ ಅಂತೇಳಿ ಹಾಕೀನಿ. ಮಧ್ಯಾಹ್ನಕ್ಕೆ ಎಲ್ಲದೆ ಅದ ಬಾಣ್ತಿಗೆ ಒಂದಿನ ಮಾಡಿದ್ ಮತ್ತೊಂದಿನ ಇಕ್ಕಾಗ್ತದ? ಅದರಲ್ಲೂ ನಿಮ್ಮ ಮಗಳೊಂದು ಆಯ್ಕಟ್ಟು ಮಾಡ್ತದೆ ನೋಡ್ಬೇಕು ಅಂತ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ತದೆ ಅಂತ. ಅವರು ಅದರಲ್ಲೆಲ್ಲ ಬುದ್ಧಿ ಅಂತರು. ಈಗ ನೀವೇ ಹೇಳಿದ್ರಿ, ಕಾಣಲ್ಲನು ಕೈಯಲ್ಲಿ ಹಿಡ್ಕೊ ಬಂದಾರಯ್ಯ. ಅದು ತೂಕದಲ್ಲೇ ಗೊತ್ತಾಗ್ತೈತೆ. ಎಲ್ಲ ಒಂದು ಚೂರು ಶಾಸ್ತ್ರಕ್ಕೆ ಹಾಕ್ಯಾರ, ಅದನ್ನೇ ಏನು ಅಷ್ಟದಿಯಂತೆ ಇಷ್ಟದಿಯಂತೆ. ಪೂರ್ತಿ ಸಮ ಇದ್ದಿದ್ರೆ ಇನ್ನೇನು ಮಾಡ್ತಿದ್ರೆ ಏನೋ. ಒಂದು ಲೋಟ ಮಜ್ಜಿಗೆ ತಂದು ಕೊಡೋಕೆ ಅದು ಎಷ್ಟು ಮಾತಾಡ್ತೀಯ ಅಂತ ನೀನು? ಪೂರ್ತಿ ಸಮ ಇಲ್ಲದೆ ಎಂತ ಆಗ್ಯದ ಅವರಿಗೆ? ಏನಾಗಿದೆ? ನೀ ಅಲ್ಲಿ ಹೋಗಿ ನೋಡ್ಬೇಕು ಆ ಹಿಂಗ್ಸ್ ಮಾಡೋ ಕೆಲಸನ. ಒಂದು ಗಳಿಗೆ ಕೂರಲ್ಲ. ಮತ್ತು ಗಂಡ ಇಂಥದ್ದು ಆಗ್ಬೇಕು ಅಂದ ಕೂಡಲೇ ಅಲ್ಲಿ ರೆಡಿ ಇರ್ತದೆ. ಮಾತಾಡ್ತಾರೆ, ಉಸಿರು ಹೆರಗೆ ಬಂತ ಇಲ್ಲ ಅನ್ಬೇಕು. ಹಿಂದೆಲ್ಲ ಹೇಳ್ತಿದ್ರು ಮನೆ ಬೆಂಕಿ ಕೇಳಬಾರ್ದಂತೆ ಮಾತಾಡಿದ ಹಿಂಗಸರು ಮಾತಾಡಿದ್ದು ಅಂತ. ಆ ಥರ ಅದಕ್ಕೆ ಹೋಗಿ ಹೇಳ್ತದೆ ಕೆರಿಯ ಅಂತ. ಇನ್ನು ಅವ್ರ ಮನೇಲಿ ಮಾಡಿದ ಅಡುಗೆ ಪೂರ್ತಿ ನಿಮ್ಮ ಮನೆಗೆ ತುಂಬ ಕಳಿಸಿದ್ರೆ ಸರಿ ಆತಿತ್ತೇನ ನಿಂಗೆ? ಹಂಗೆ ಸುಮಾರು ತೂಕನೇ ಇತ್ತಪ್ಪ, ನಾನೇ ಹಿಡ್ಕೊ ಬಂದವನಲ್ಲ. ಆಗಲಿ, ಸುಮಾರೇ ಇತ್ತು. ಕಂಡು ಗಟ್ಲೆ ಹೊರ್ಸ್ ಕಳಿಸಿದ್ರು. ನಾನೇ ಕುತ್ಕು ತಿಂದೆ ರಾತ್ರಿ ಬೆಳಗು. ಆತ ಈಗ ಸಮಾಧಾನ ಆತ? ಕಂಡರ ಮನೆ ಹಿಂಗ್ಸರನ್ನು ಹೊಗಳೋದು ಅಂದರೆ ಏನು ನಿಮ್ಮ ಬಾಯಲ್ಲಿ ತುಪ್ಪ ಸುರಿತದೆ. ನಾನಿಲ್ಲಿ ಎಷ್ಟು ಬಡ್ಡು ಬಳಿದ್ರೂ ನಿಮ್ಮ ಕಣ್ಣಿಗೆ ಕಾಣಲ್ಲ ಅದು. ಎಂತ ಮಾತಂತ ಆಡ್ತೀಯ?
ನಿನ್ನ ವಯಸ್ಸಿಗೆ ಸರಿಯಾಗಾರು ಮಾತಾಡು ಸ್ವಲ್ಪ. ಕಂಡರ ಮನೆ ಹಿಂಗ್ಸ್ರನ್ನ ಹೊಗಳದಂತೆ. ಯಾರು ಕಂಡರ ಮನೆ ಎಂತ ಹೊಗಳದೆ ನಾನೀಗ? ಇದ್ದಂಗೆ ಹೇಳಿದ್ರು ಹೊಗಳದ್ದಾಗದು ಹೆಂಗದ? ಅಲ್ಲಿ ನೀನು ಹೋಗಿ ನೋಡ್ತೀಯಲ್ಲ ಗೊತ್ತಾಗಲ್ಲ ನಿಂಗೆ. ಮಾತಾಡ್ತದೆ ನೀ ಬೇಡ, ಎಂತ ಕೊಡೋದು ಬೇಡ, ಮಜ್ಜಿಗೆನೂ ಬೇಡ, ನೀರು ಬೇಡ. ನನ್ನ ಕೈ ಕಾಲು ಗಟ್ಟಿ ಅದ, ಹೋಗಿ ನಾನೇ ತಗೋತೀನಿ. ಬತ್ತ ಒಂದು ಮಾತಾಡೋದು ಕಲ್ತೀಯ? ಯಾವ ಕೆಲಸ ಹೇಳಿದ್ರು ಹೇಳ್ದ ಕೂಡಲೇ ಮಾಡೋಕ್ಕಾಗಲ್ಲ. ಇಲ್ಲ ಯಾರು ಹಿಂಗೆ ಮಾಡ್ತಾರೆ ಅಂತ ಹೇಳ್ದ ಕೂಡಲೇ ಕಂಡರ ಮನೆ ಹಿಂಗ್ಸ್ರನ್ನ ಹೊಗಳ್ತೀರಿ ಅಂತ ಹೇಳಕ್ಕೆ ಶುರು ಮಾಡಿದ್ರೆ ಸೈ. ಯಾವಾಗ ಕಲಿತೀಯ? ಮಾತು ಎತ್ತಿದ್ರೆ ನಂಗೆ ಕೆಲಸ ಏನು ರಾಜ್ಯಕ್ಕಿಲ್ದಿದ್ದ ಕೆಲಸ ಇದಕ್ಕೆ ಸೈ. ಅವಾಗ್ಲಾರು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಿತ್ತು, ಹಂಗೆ ಹಿಂಗೆ ಅನ್ನೋದಾರು ಇತ್ತು. ಈಗ ಅದನ್ನು ಬಿಡ್ಸಾಗಿದೆ. ನೀವು ಒಳಗಿನ ಕೆಲಸನೂ ಇದಕ್ಕೆ ಮಾಡ್ಕೊಂಡಿರೋಕ್ಕಾಗಲ್ಲಂತೆ. ಇನ್ನು ತೂಗು ಮಂಚ ಹಾಸಿ ಕೊಡ್ಬೇಕೇನ? ನೋಡಿ, ನೀವು ಹೇಳ್ತೀರಲ್ಲ ಕೆಲಸ ಅಂತ ಹೇಳ್ತೀಯ ಅಂತಾರಲ್ಲ, ಹಂಗಾರೆ ನಾ ಏನಾರು ಸುಮ್ಮನೆ ಹೇಳ್ತೀನ? ಏನು ಬಾಣ್ತಿ ಮನೆ ಕೆಲಸ ಅಂದ್ರೆ ಅಷ್ಟು ಸುಲಭಕ್ಕಾಗ್ತದನ್ರಿ? ಗೊತ್ತಿದ್ದರಿಗೆ ಗೊತ್ತಿರ್ತದೆ ಎಲ್ಲ. ಈಗ ನಮ್ಮನೇಲಿ ಇವ್ರು ಹಂಗಿದ್ದರಿಗೆ ಗೊತ್ತಾಗಲ್ಲ ಅಷ್ಟೇ. ಒಂದು ಗಳಿಗೆ ನಂಗೆ ಪುರ್ಸತ್ತದೆ ಅಂತ ಮಾಡಿರ, ಅದು ನಮ್ಮ ಪಲ್ಲವಿ ಅಂಕನ ಅಂದಕ್ಕೂ ಹ್ಞೂ ಅಂದಲ್ಲಿ ಹೋಗ್ಬೇಕು. ಮತ್ತೇನು ಒಂದು ಕಡ್ಡಿ ಎತ್ತಿ ಈಚೆಗಿಂದ ಆಚೆಗಿಡೋಳಲ್ಲ ಅದು. ಅಲ್ಲಿ ಹೋದಲ್ಲಿ ಗನಾಗ್ ಮಾಡ್ತದೆ, ನಮ್ಮ ಮನೇಲಿ ಮಾಡಲ್ಲ. ಅವಲತ್ಲಾಗಿ ಒಟ್ಟಾರಾಸಿಲೆ ನನ್ನ ನಸೀಬ್ ಚೆನ್ನಾಗಿಲ್ದೆ ಕಂಡರ್ ನೀ ಅಂತಕ್ಕೆ ದೂರ್ಬೇಕು ಅಂತ ಹೇಳೋದೇ ಇಲ್ಲ. ಊಟ ಕೈಗೆ ಸಿಕ್ಕಂಗೆ ಇಟ್ಟಾರು ಇಡ್ತದನ. ಈ ಕೊಡ್ಕಿ ಶುರು ಆತಲ್ಲ. ತಾಡಿ ರಂಕ ಎಂತ ಆತ್ರೆ ಈ ಕುಡ್ಕಿ ಅಂತ ಶುರು ಆತ. ತಾಡಿ ಹೇಳಿರಿ, ಇಲ್ಲ ಅದಿಯಲ್ಲ, ಹಿಡೀರಿ ಇದ್ರಲ್ಲಿ ಇದು ಈ ಲೋಟದಲ್ಲಿ ಕುಡೀರಿ. ಅದು ಕಾಫಿ ಕುಡಿಯೋ ಲೋಟ. ನಿಮ್ಮ ಮಗಳು ಕಡಿಕ ಹಂಗೆ ಹೇಳ್ತದೆ, ಅದಕ್ಕೆ ಮುಜಿ ಹಾಕು. ನೀನು ಕೈ ಹಿಡ್ತಿದ್ರೆ ಏನಾಗ್ತದೆ ಅಂತೇನೆ ನಂಗಿಲ್ಲಿ ಜೀವಕ್ಕಾಗಿದೆ ಲೋಟ ಅಂತೆ. ಈಗಳೆ ಮರ ಉಪ್ಪು ಹಾಕಿ ಕೊಳ್ಳಿಟ್ಟೀನಿ. ಎಂತ ಸ್ವಲ್ಪ ಕಮ್ಮಿ ಆತಾ? ಕೂತ್ಕೊಳ್ಳಿ ಅಲ್ಲೇ ಸುಧಾರಿಸ್ಕೊಳ್ಳಿ ನೋಡೋಣ. ಎಂತ ಆತಂತ ನೋಡೋದ. ಕಲ್ಲು ಬಿದ್ದಿದ್ದು ಇವನ್ನ ಬೇಡ ಅಂದಂಗೂ ಹೇಳ್ದೆ ನಮ್ಮ ಪವನಿಗೆ, ನೀನು ಸುಮ್ಮನೆ ಅಂತ ಇಲ್ಲಿ ತಂದ್ಕೊಟ್ಟು ಹೋತೀಯ, ಕಡೆಗೆ ಅದೇ ಒಂದು ಆಜಾತದೆ ಅಂತ. ಮೊನ್ನೆ ಅಲ್ಲಿ ಹೋದಲ್ಲ ಅದನ್ನೇ ಮಾಡಿದ್ದೇನು. ಏನು ಹವ್ಯಾಸ ಮಾಡಿ ಬಂದಾಗ್ಯದ. ಏನಾರೊಂದು ಸಣ್ಣಕ್ಕೆ ಮಾತು ಬರ್ಬೇಕಲ್ಲ. ಕೂತ್ಕೊಳ್ಳಿ ಅಂತೀನಿ, ಇಲ್ಲಿ ಇದ್ರ ಮೇಲೆ ಕೂರ್ಬಾರ್ದ ಹಂಗಾರೆ? ಯಾತ್ಲದ ಹೊಳ್ರಿ? ಸಣ್ಣಗೆ ಹೇರ್ಗೆ ಹೋಗಿ ಕೂತ್ಕೋತೀನಿ. ಯಾಕೆ ಹಿಂಗಾಗ್ಬಿಡ್ತೇನಪ್ಪ? ಹೇಳ್ತಿದ್ದೀನಿ ಚಿರುಮಜಿಗಿದ್ದವ ಅಂತ ಪುರಾಣ ಮಾಡೋಕೆ ಹಾಕಿನಿ. ಹೊಲ್ಲಕ್ಕೆ ಸ್ವಲ್ಪ ಅಪ್ಪ, ಒಂದು ಗಳಿಗೆಗೆ ಎಂತ ಆತಂತಾನೆ ಗೊತ್ತಾಗ್ಲಪ್ಪ. ನಿನ್ನೆ ಮಾಲೆಯ ಭಾಳ ಜೋರನೋ ಹಂಗಾಗಿ ಅಂತ ಹೇಳ್ತೀನಿ. ಇಲ್ಲಪ್ಪ, ಹಂಗೇನು ಭಾಳ ಎಲ್ಲ ಇದು ಮಾಡಲ್ರಿ. ಹಂಗೂ ಹೋದಲ್ಲೆಲ್ಲ ನಾನು ಹಂಗೆ ಅಳತೆ ಮೇಲೆ ಏನೂ ತಗೊಳಲ್ಲ. ಒಂದು ಅದಕ್ಕೆ ಎಲ್ಲ ಅಪರೂಪಕ್ಕೆ ಒಂದ್ಸತಿ ಇದು ಮಾಡೋದಲ್ಲ, ಹಾಗಾಗಿ ಅದು ಅದಕ್ಕೇನಲ್ಲಪ್ಪ. ಥರ ಎದೆ ಉರಿ ಆದಂಗೆ ಆತಿತ್ತು. ಮಸಿ ಕುಡಿಯೋಣ ಅಂತ ಉದ್ದೇಶ ಬಂದೀನಿ ಬೇಗ ಮನೆಗೆ. ಇದೊಬ್ಳು ಪುರಾಣ ಮಾಡ್ತಾ ಹಾಕಿತ್ತು. ಹಂಗಾಗಿ ಹಿಡ್ದಿದ್ದೇನಲ್ಲಪ್ಪ. ಅದು ನಮ್ಮ ಪವನ ಒಳ್ಳೆಯ ಎಂಥದೋ ಬಾಟ್ಲಿ ತಂದು ಕೊಡ್ತಾನೆ. ನಂಗೆ ಅದೇ ಅಭ್ಯಾಸ ಆಗಿತ್ತಲ್ಲ. ಒಳ್ಳೆ ಬಹುಶಃ ಇವೇ ಯಾವ ಸಣ್ಣ ಪುಟ್ಟ ಅಂಗಡಿಲಿ ತಂದಿದ್ದು ಎಂಥದ ಇರಕ್ಕೆ ಬಾಟ್ಲಿಲ್ಲೇ ಇತ್ತು. ಎಂತ ಭಾಳ ಇದಾತದನ್ರಿ. ಈಗ ಪಲ್ಲವಿ ಗಂಡಗೆ ಫೋನ್ ಮಾಡ್ಲೇನ? ಕಾರ ತಗೋ ಬರೋದಾರ ಬರ್ಲಿ, ಕರ್ಕೊಂಡು ಹೋತಾರ ನೋಡೋಣ. ಈಗೆಲ್ಲ ಅಚ್ಚಿ ಕೇಳೋ ತನಕ ಹೆದ್ರಿಕೆ ಆಗ್ತದೆ ಮರ. ಎಂತ ಫೋನ್ ಮಾಡ್ಲಾ? ಬೇಡಪ್ಪ, ಎಂತ
ಕಾರ್ ಬರೋಕೆ ಹೇಳ್ತೀಯ? ನಮ್ಮನೆ ಜನನವ್ರ ಅಲ್ಲ, ಈ ಕುಡ್ಕಿ ಬಂದಿದ್ದಕ್ಕೆ ಕಾರ್ ಬರೋಕೆ ಹೇಳ್ದು, ಆಸ್ಪತ್ರೆಗೆ ಕರ್ಕೊಂಡು ಹೋದು ಅಂದ್ರೆ ಎಲ್ಲ ಕೈ ಚಪ್ಪಾಳೆ ತಟ್ಕೊಂಡು ನಗಾಡ್ತಾರೆ ಕಡಿಕೆ. ಸುಮ್ಮನಿದ್ದು ಬಿಡು. ಅವ್ರ ಮನೇಲಿ ಕಡಿಕೆ ಮತ್ತೊಂದೇನು ತರ್ಗಿಸ್ನಿ ತಂದಿಡಕ್ಕಲ್ಲ. 3 ಹೊತ್ತು ಇಲ್ಲೇ ಇದ್ದರೆ ಒಳ್ಳೆ ಕತೆ ಆತ. ಎಂತ ಆತದ ಈಗ ಹೇಳ್ದಕ್ಕೆ ಏನಾಗ್ತದೆ? ಇಂಥ ಸಮೃದ್ಧದಲ್ಲಿ ಒಂದು ಬಂದ ಎಂತಾರ ಒಂದು ಕರ್ಕೊಂಡು ಹೋಗೋದು ಮಾಡೋದು ಮಾಡದೇ ಇದ್ರೆ ಇನ್ಯಾವಾಗ ಬರೋದ? ನಾವೇನು ಮಗಳನ್ನು ಹೆತ್ತು ಸಾಕಿ ಕೊಡ್ಲಾ ಅಲ್ಲಿಗೆ? ಸುಮ್ಮನಿರಿ. ಅದೊಂದು ಎಂಥದ್ದು ಒಂದು ಪೂರ್ತಿ ಇಡೀ ಇದನ್ನು ಡಾಕ್ಟ್ರ್ ಹತ್ರ ಚೀಟಿ ಬರ್ಕೊಂಡು ಹೋದ್ರೆ ಟೆಸ್ಟ್ ಮಾಡಿ ಕಳಿಸ್ತಾರಂತೆ. ಹಂಗಿದ್ದೊಂದು ಮಾಡಿಸ್ಬೇಕು ನಿಂಗೆ ಈ ಸತಿ. ಎಂತ ಮಾಡಿಸೋದು ಬೇಡ, ಬಾರಿಸೋದು ಬೇಡ. ಮನೆಗೆ ಬಂದಕ್ಕೆ ಒಂದು ಹೊರಗಡೆಯಿಂದ ಸುಸ್ತಾಗಿ ಬಂದು ಒಂದು ಲೋಟ ಕುಡಿಯೋಕ್ಕೆ ಎಂಡಕ್ಕೂ ಕೊಡೋದಂತ ಕಲ್ತ್ಕ. ಬಾಕಿದ್ದೆಲ್ಲ ಹಂಗಿರ್ಲಿ ಅಂಕ. ಅಲ್ಲ, ನಾನೀಗ ಮತ್ತೆ ನಿಮಗೆ ಕುಡಿಯೋಕ್ಕೆ ಕೊಟ್ಟನ ತಿನ್ನಕ್ಕೆ ಕೊಟ್ಟನ? ಹೇಳಿದ್ನೇ ಹೇಳ್ತಿರ್ಬೇಡಿ ಆತ. ಕುಡಿಯೋಕ್ಕೆ ಕೊಟ್ಟೆ ಅಂತ ಮಾಡೋಣ. ಯಾವಾಗ ಕೊಟ್ಟೆ? ನಾ ಹೇಳಿದ ಹೊತ್ತಿಗೆ ಏನಾರು ತಂದು ಕೊಟ್ಟ? ಸುಮ್ಮನಿರಿ ಪುಣ್ಯಾತ್ಮ, ಸುಮ್ಮನಿರಿ ಅತ್ಲೆ. ನಿಮಗೆ ಬರೋ ಹಣದಣು ಗೊತ್ತಾಗ್ತದೆ, ನಾವು ಯಾರಿಗೆ ಹೇಳೋದು? ಹೋಗಲಿ, ಹೆಂಗಾರಿ ಈಗ ಒಂಚೂರು ಸುಧಾರಿಸಿ ಸುಮ್ಮನೆ ಹಂಗೆ ಮುಲ್ಕೇಳಿ ಮಾರ. ಊಟ ಬೇಕಾದ್ರೆ ಅಲ್ಲಿಗೆ ತಂದು ಕೊಡ್ತೀನಿ. ಬೇಡಪ್ಪ, ಸ್ವಲ್ಪ ಹೊತ್ತಿಗೆ ಎದ್ದು ಬಂದು ಉಣ್ತೀನಿ. ಅದು ಒಂಥರ ಎದೆ ಉರಿ ಆದಂಗೆ ಆತಿತ್ತು. ಹಂಗೆ ಏನು ತೊಂದ್ರೆ ಇಲ್ಲ, ನಾನು ಬಂದು ಉಣ್ತೀನಿ. ನೀನು ಹೋಗು ಪಾರ್ಲರಿಗೆ ಉಣ್ಣಕ್ಕೆ ಇಕ್ಬೇಕನ್ನು ಇಕ್ಕೋ, ನಾನು ಆಮೇಲೆ ಉಣ್ತೇನೆ.